ಆತ್ಮೀಯ ಸ್ನೇಹಿತರೆ, ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕರ್ನಾಟಕದಲ್ಲಿ ಈಗ ಆಲ್ರೆಡಿ 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಆಗೈತಿ. ಇದಾಗಿಂದ 500 ವಿಲೇಜ್ ಅಕೌಂಟ್ ನೇಮಕಾತಿ ಆಗಲಿದೆ. ಮತ್ತೆ SD ಆಗಿರ್ಬೋದು, ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ವಿವಿಧ ಹುದ್ದೆಗಳದ್ದು ಕೂಡ ನೇಮಕಾತಿ ಆಗಲಿದೆ. ಹಾಗಿದ್ರೆ ಇವೆಲ್ಲಾ ಹುದ್ದೆಗಳಿಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತಪ್ಪ ಅಂದ್ರ ಅರ್ಜಿ ಸಲ್ಲಿಸಾಕ ಏನೆಲ್ಲಾ ದಾಖಲಾತಿಗಳು ಬೇಕಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್, PC, PSI, SDFP ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ PC ಮತ್ತು PSI ಇದು 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತು ಕಾರ್ಡಿಕನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದ್ರಿ. ಇದರ ನೋಟ್ಸಿನ ಬೆಲೆ ಬಂದು ಮೊದಲಿಗೆ 999. ಈಗ ನೇಮಕಾತಿ ಆಗೋ ಕಾರಣಕ್ಕೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ ಅನ್ನ ನೀಡಲಾಗ್ತದೆ. ಲಿಮಿಟೆಡ್ ಆಫರ್ ಇರ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಇರ್ತಾವ್ರಿ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಎರಡೂ ಸೇರಿ 350 ಆಗೈತ್ರಿ. ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸಿರ ಅಂದ್ರೆ ಕೇವಲ ನಿಮಗೆ 250 ರೂಪಾಯಿಗಾಗಿ ಪೊಲೀಸ್ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ನೋಟ್ಸ್ ಕೂಡ ಎರಡು ಕೂಡ ಸೇರಿಸಿ 250 ರೂಪಾಯಿಗೆ PDF ಅನ್ನ ಕಳಿಸ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ನಿಮಗೆ ನೋಟ್ಸ್ ಜೊತೆಗೆ ಇಲ್ಲಿ ಶಾರ್ಟ್ ನೋಟ್ಸ್ ಬಾರಿ ಇಂಪಾರ್ಟೆಂಟ್ ರೀ. ಯಾಕಪ್ಪ ಅಂದ್ರ ಅತ್ಯಂತ ಕಡಿಮೆ ಟೈಮ್ ನಲ್ಲಿ ನಿಮಗೆ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ್ ಆ ಶಾರ್ಟ್ ನೋಟ್ಸ್ ತುಂಬಾ ಉಪಯುಕ್ತ ಆಗ್ತಾವ. ಅದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ. ಸ್ನೇಹಿತರೆ, ಶಾರ್ಟ್ ನೋಟ್ಸ್ ಎದಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈಗ ಟೈಮ್ ಇರೋದು ಕೇವಲ ಒಂದು 50 ರಿಂದ 60 ದಿವಸ ಮಾತ್ರ ಐತಿ. ಸೊ ಅದಕ್ಕಾಗಿ ಕೇವಲ ರಿವಿಷನ್ ಪರ್ಪಸ್ ಆಗಿ ನೀವು ಈ ನೋಟ್ಸ್ ಅನ್ನ ತಗೊಂಡ ಓದಿದ್ರಪ್ಪ ಅಂದ್ರ ಆರಾಮಾಗಿ ಈ ಸಾರಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಆತ್ಮೀಯ ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೋಟ್ಸ್ ಅನ್ನ ಪಡೆದುಕೊಂಡು ನೀವು ಕೂಡ ಸ್ಟಡಿಯನ್ನ ಪ್ರಾರಂಭಿಸಬಹುದು. ಸ್ನೇಹಿತರೆ, ಹಾಗಿದ್ರೆ ಈಗ ಏನೇನೆಲ್ಲ ದಾಖಲಾತಿಗಳು ಬೇಕಂತ ನೋಡೋದಾದ್ರೆ, ಇವು ಬಂದು ಕರ್ನಾಟಕದಲ್ಲಿ ಯಾವುದೇ ಒಂದು ನೇಮಕಾತಿ ಆದ್ರೂ ಕೂಡ ಈ ದಾಖಲಾತಿಗಳು ನಿಮ್ ಕಡೆ ಇದ್ರೆ ನೀವು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಮೊದಲಿಗೆ ನೋಡೋದಾದ್ರೆ SSLC ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಪ್ಲಸ್ PUC ITI ಡಿಗ್ರಿ, PUC ಡಿಪ್ಲೊಮಾ ಮತ್ತೆ ಅದೇ ರೀತಿ ITI ಇದ್ದವರು ಕೂಡ ಅರ್ಜಿನ ಸಲ್ಲಿಸಬಹುದು. ಯಾಕಪ್ಪ ಅಂದ್ರೆ ಇದು ಪೊಲೀಸ್ ಕಾನ್ಸ್ಟೇಬಲ್ ಎಂಬುದು ಈಗ ಸೆಕೆಂಡ್ ಇಯರ್ ಮೇಲೆ ಅಥವಾ 12th ಮೇಲೆ ಇರೋದ್ರಿಂದ. ಸ್ನೇಹಿತರೆ, ಇದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇತ್ತಲ್ಲ ಅದೇ ರೀತಿ PUC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅದೇ ರೀತಿ ನೇಮ್ ಇರಬೇಕು. ಓಕೆ, ಇನ್ನು ಅದೇ ರೀತಿ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲಿ ಕೂಡ ನಿಮ್ದು ನೇಮ ಅದೇ ರೀತಿ ಇರ್ಬೇಕಾಗ್ತದ. ಇಲ್ಲಪ್ಪ ಅಂದ್ರ ತಿದ್ದಿಸ್ರಿ, ಇನ್ನ ಒಂದ್ ತಿಂಗಳ ಟೈಮ್ ಐತಿ ಅರ್ಜಿ ಸಲ್ಸಾಕ. ಇವತ್ತು ತಿದ್ಸಿದ್ರು ಕೂಡ ಒಂದು ವಾರದಲ್ಲಿ ಬರ್ತದ. ಓಕೆ, ಇನ್ನ ನೆಕ್ಸ್ಟ್ ಇದಾದ್ಮೇಲೆ ಜಾತಿ ಆದಾಯ ಪ್ರಮಾಣ ಪತ್ರ. ಸ್ನೇಹಿತರೆ, ಜಾತಿ ಆದಾಯ ಪ್ರಮಾಣ ಪತ್ರ ಕೆಲವೊಬ್ಬರಿಗೆ ಬರುತ್ತಾ, ಕೆಲವೊಬ್ಬರಿಗೆ ಬರಲ್ಲ. ಯಾರಿಗೆಲ್ಲ ಬರುತ್ತೆ ನೋಡಿ ಜಾತಿ ಆದಾಯ ಪ್ರಮಾಣ ಪತ್ರ, ಅದನ್ನ ತೆಗೆಸಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಸಿಗ್ನೇಚರ್ ಕೂಡ ಬೇಕಾಗ್ತದ. ನಿಮ್ದು ಸಿಗ್ನೇಚರ್ ಪ್ಲಸ್ ಫೋಟೋ ಇಷ್ಟಿದ್ರ ಅರ್ಜಿಯನ್ನ ಕೂಡ ನೀವು ಸಲ್ಲಿಸಬಹುದು. ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇದರ ಜೊತೆಗೆ ಇಷ್ಟು ನಿಮ್ದು ಬೇಸಿಕ್ ಆಗಿ ಇದ್ರ ಅರ್ಜಿಯನ್ನ ಸಲ್ಲಿಸಬಹುದು. ಬಟ್ ಇಲ್ಲಿ ಒಂದಿಷ್ಟು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನೈತಪ್ಪ ಅಂದ್ರ ಒಂದಿಷ್ಟು ಮೀಸಲಾತಿಗಳನ್ನ ಕೊಡ್ತಾರ. ಯಾವೆಲ್ಲ ಮೀಸಲಾತಿಗಳಪ್ಪ ಅಂದ್ರ ಕನ್ನಡ ಮಾಧ್ಯಮ, ಅದೇ ರೀತಿ ಗ್ರಾಮೀಣ, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ನಿಮ್ದೇನಾದ್ರು ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮಾಧ್ಯಮದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರ ಅದನ್ನ ನೀವು ಬರೆಸಿಕೊಂಡು ನೀವು ಕೂಡ ಸರ್ಟಿಫಿಕೇಟ್ ಇಂದ ನೀವು ಮೀಸಲಾತಿಯನ್ನ ಪಡ್ಕೋಬಹುದು. ಇದು ಕನ್ನಡ ಮಾಧ್ಯಮ ಕಂಪಲ್ಸರಿ ಏನ್ ಬರ್ಸಿರ್ತಿರಲ್ಲ ಇದು BO ಸಿಗ್ನೇಚರ್ ಆದ್ರೆ ಮಾತ್ರ ವ್ಯಾಲಿಡ್. ಇನ್ನ ಗ್ರಾಮೀಣ ಮಾಧ್ಯಮ 1ರಿಂದ 10ನೇ ತರಗತಿವರೆಗೂ ನೀವು ಗ್ರಾಮೀಣ ಮಾಧ್ಯಮದಲ್ಲಿ ಅಂದ್ರ ಹಳ್ಳಿಯಲ್ಲಿ ಕಲ್ತಿದ್ರೆ ಮಾತ್ರ ಇದು ಗ್ರಾಮೀಣ ಬರುತ್ತಾ. ಇದನ್ನ ನಿಮ್ದು ಹತ್ತಿರದ ಶಾಲೆ ಅಂದ್ರೆ ನೀವು ಎಲ್ಲಿ ಕಲ್ತಿರ್ತಲ್ಲ ಆ ಶಾಲೆಯಲ್ಲಿ ಹೋಗಿ ಬರ್ಸ್ಕೊಂಡು ಬರಬೇಕಾಗತ್ತ. ಫಾರ್ಮ್ ಕೂಡ SCC ಅಂದ್ರ ಆನ್ಲೈನ್ ಸೆಂಟರ್ದಾಗ ಸಿಗ್ತಾವ್. ಒಂದಿಷ್ಟು ಸ್ಟೇಷನರಿ ಇದು ಮಾರ್ತಿರ್ತಾರ ಅಲ್ಲಿ ಕೂಡ ಸಿಗ್ತಾವ. ಅಲ್ಲಿ ಕೂಡ ನೀವು ತಗೊಂಡು ಹೋಗಿ ಬರ್ಸ್ಕೊಂಡು ಕೂಡ ನೀವು ಈಗ ಅಪ್ಲಿಕೇಶನ್ ಹಾಕೋಬಹುದು. ಇದಾದ ಮೇಲೆ ಇವೆಲ್ಲ ಕೂಡ ಏನಿದೆಯಲ್ಲ ಒಬ್ಬೊಬ್ಬರ ಕಡೆ ಒಬ್ಬೊಬ್ಬರಿಗೆ ಬರ್ತಾವ, ಒಬ್ಬೊಬ್ರು ಬರಲ್ಲ. ಈ ಸೈಡ್ ನ ಏನ್ ಹೇಳಕತ್ತಿದ್ದು. ನೆಕ್ಸ್ಟ್ PDP ಅಥವಾ ಮುಳುಗಡೆ ಪ್ರಮಾಣ ಪತ್ರ. ಇದು ಕೂಡ ಮುಳುಗಡೆ ಯಾರೆಲ್ಲ ಹೊಂದಿದ್ದೀರಂದ್ರ ಮುಳುಗಡೆ ನಿಮ್ದು ಏನಾದ್ರೂ ಮನಿ ಆಗ್ಲಿ ಹೊಲ ಆದ್ರೂ ಹೋಗಿತ್ತಪ್ಪ ಅಂದ್ರ ನೀವು ಕೂಡ ಮುಳುಗಡೆ ಪ್ರಮಾಣ ಪತ್ರವನ್ನು ತೆಗೆಸಿಕೊಳ್ಳಬಹುದು.
ಸ್ನೇಹಿತರೆ ನೀವು ಏನಾದ್ರೂ ಮುಳುಗಡೆ ಒಂದು ಪ್ರಮಾಣ ಪತ್ರ ಐತ ತಿಳ್ಕೊರಿ. ರೋಸ್ಟರ್ದಾಗ ಲಾಸ್ಟ್ ಹಿಡಿತಾರ ಇದನ್ನ. ಇದರಿಂದ ಏನಾಗತ್ತಪ್ಪ ಅಂದ್ರ ಅತ್ಯಂತ ಕಡಿಮೆ ಕಟ್ ಆಫ್ ಇದಕ್ಕ ನಿಲ್ತದ. ಇದು ಯಾರಿಗೆಲ್ಲ ಬರತ್ ನೋಡ್ರಿ, ಮಿಸ್ ಮಾಡ ತೆಗಸಿ. ನಾ ಪ್ರತಿ ಸಾರಿ ಕೂಡ ಹೇಳಿ, ಬಟ್ ಆದ್ರೂ ಒಂದಿಷ್ಟು ಜನ ತೆಗಸಿಲ್ಲ. ಇದಾದ ಮೇಲೆ ನೆಕ್ಸ್ಟ್ ಮಾಜಿ ಸೈನಿಕರು ಪ್ರಮಾಣ ಪತ್ರ. ಅದು ನಿಮ್ ಕಡೆ ಇತ್ತಂದ್ರೆ ಓಕೆ. ಇನ್ನು ನೋ ಅಬ್ಜೆಕ್ಷನ್ ಫಾರ್ಮ್, ಇದು ಆಲ್ರೆಡಿ ಜಾಬ್ ಅನ್ನ ಮಾಡಕತ್ತಾರ್ಗೆ. ಇಷ್ಟೆಲ್ಲಾ ದಾಖಲಾತಿಗಳು ಬೇಕಾಗ್ತವ. ಇದು ಇನ್ನೊಂದ್ಸಾರಿ ಹೇಳ್ತೀನಿ ಕೇಳ್ರಿ. ಇವು ಮುಖ್ಯವಾಗಿ ಬೇಕಾಗಿರೋದು SSLC ಮಾರ್ಕ್ಸ್ ಕಾರ್ಡ್ ಪ್ಲಸ್ PUC ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ಆಧಾರ್ ಕಾರ್ಡ್. ಓಕೆ. ನೆಕ್ಸ್ಟ್ ಜಾತಿ ಆದಾಯ ಪ್ರಮಾಣ ಪತ್ರ ಇದ್ರೆ ಓಕೆ, ಇರ್ಲಿಲ್ಲ ಅಂದ್ರೆ ಬಿಡ್ರಿ. ಒಂದು ಫೋಟೋ, ಒಂದು ಸಿಗ್ನೇಚರ್, ಇದು ನಿಮ್ದ ಬೇಕ್ರಿ. ಇದಾದ ಮೇಲೆ ಪ್ಲಸ್ ನಿಮ್ದು ಯಾವ ಕ್ಯಾಟಗರಿಗೆ ಬರುತ್ತೆ ಅಲ್ಲಿ 500ರಿಂದ 700ವರೆಗೂ ಕೂಡ ಫೀಸ್ ಇರುತ್ತಾ, ಅದನ್ನು ತುಂಬಬೇಕು. ಪ್ಲಸ್ ಅಪ್ಲಿಕೇಶನ್ ಫೀಸ್ ಅಂತ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಏನು ಆನ್ಲೈನ್ ದರ ತಗೋತಾರಲ್ಲ ಅದು ರೀ. ಇದಾದ್ಮೇಲೆ ಕನ್ನಡ ಮಾಧ್ಯಮ, ಗ್ರಾಮೀಣ, PDP, ನೋ ಅಬ್ಜೆಕ್ಷನ್ ಫಾರ್ಮ್. ನೋ ಅಬ್ಜೆಕ್ಷನ್ ಫಾರ್ಮ್ ಎಲ್ಲರಿಗೆಲ್ಲ ಗೌರ್ಮೆಂಟ್ ಜಾಬ್ದಾಗ ಇದ್ದವ್ರಿಗೆ ಅಷ್ಟೇ. ಇನ್ನ ಮಾಜಿ ಸೈನಿಕರಿದ್ರ ಮಾಜಿ ಸೈನಿಕರು, ಇವೆಲ್ಲ ಕೂಡ ನಿಮ್ದು ಈ ಸಾರಿ ಅರ್ಜಿ ಸಲ್ಲಿಸಬೇಕಾದ್ರ ಬೇಕಾಕಾವ. ಇವು ಎಲ್ಲದಕ್ಕೂ ಆತ್ರಿ. ಪೊಲೀಸ್ ಕರೀಲಿ, ಅದೇ ರೀತಿ PSI ಕಾನ್ಸ್ಟೇಬಲ್, PSI, SDA, FDA, ವಿಲೇಜ್ ಅಕೌಂಟ್, ವಿವಿಧ ಹುದ್ದೆಗಳದ್ದು ಯಾವುದೇ ಒಂದು ನೇಮಕಾತಿ ಆದ್ರೂ ಕೂಡ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಎಲ್ಲರೂ ಕೂಡ ಈ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೋರಿ. ಬಟ್ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡ್ರಿ. ನಾನು ನಾಳೆಗೆ ನಿಮಗೆ ಯಾವುದು ಸೇಫ್ ಜಿಲ್ಲೆ ಅಂದ್ರೆ ಅತ್ಯಂತ ಕಡಿಮೆ ಕಟ್ ಆಫ್ ನಿಲ್ತದೆ ಅಂತೇಳಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಸ್ವಲ್ಪ ಕಾಯಿರಿ. ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಇಲ್ಲಪ್ಪ ಅಂದ್ರ ಒಂದ್ಸಾರಿ ಕ್ರಾಸ್ ಚೆಕ್ ಮಾಡ್ಕೋರಿ, ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಅದಾವ ಇಲ್ಲ ಅಂತೇಳಿ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಏನೈತಿಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಲ್ಲಿ ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಸರಿಯಾಗಿ ಡಾಕ್ಯುಮೆಂಟ್ಸ್ ಅದ ಇಲ್ಲ ಅಂತ ಒಂದ್ಸಾರಿ ಕ್ರಾಸ್ ಚೆಕ್ ಕೂಡ ಮಾಡ್ಕೋರಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೋಟ್ಸ್ ಏನಾದ್ರು ಹುಡುಕಾಡ್ತಿದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳೋದು. ಶಾರ್ಟ್ ನೋಟ್ಸ್ ಇರ್ತಾವ, ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಓಲ್ಡ್ ಕ್ವಶನ್ ಪೇಪರ್ SDA ಅದು, FD ಅದು ಮತ್ತೆ PC PSI 60 ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.